ಹಲೋ ಗೆಳೆಯರೇ, ನಮಸ್ಕಾರ. ನೋಡಿ, ಇವರು ಸಿಂಗಲ್ ಇರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಇವರಿಗೆ ಸರ್ಕಾರಿ ಕೆಲಸ ಇದೆ, ಗೆಳೆತನ ಅಂದ್ರೆ ಇವರಿಗೆ ತುಂಬಾ ಇಷ್ಟ ಅಂತ ಈ ಒಂದು ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಇವರು ತಂದೆ ತಾಯಿ ಜೊತೆಗೆ ಇರುವುದಾಗಿ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಮಾಡಿ. ಬನ್ನಿ ಗೆಳೆಯರಿ, ಇವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ ಗೆಳೆಯರಿ, ಇವರು ಇನ್ನೂ ಮದುವೆ ಆಗದೇನೆ ಒಂದು ಸಿಂಗಲ್ ಇರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಓದಿ ಒಂದು ಸರ್ಕಾರಿ ಕೆಲಸವನ್ನ ತೆಗೆದುಕೊಂಡೆ ಅಂತ ನಮಗೆ ಈ ಒಂದು ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಈಗ ಒಂದು ಸ್ವಂತ ಒಂದು ಮನೆಯನ್ನ ಮಾಡಿಕೊಂಡು ತಂದೆ ತಾಯಿ ಜೊತೆಗೆ ಇರುವುದಾಗಿ ಈ ಒಂದು ಮಾಹಿತಿಯಲ್ಲಿ ಹೇಳಿದ್ದಾರೆ. ಇವರು ಯಾರ ಒಂದು ಸಹಾಯನೂ ಕೂಡ ತೆಗೆದುಕೊಂಡಿಲ್ಲ ಅಂತ ಈ ಒಂದು ಮಾಹಿತಿಯಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇವರು ನೋಡಿ, ಗೆಳೆಯ ಬೇಕು ಯಾವ ರೀತಿ ಇರ್ಬೇಕಂದ್ರೆ ಅವರು ಕನ್ನಡಿಗರ ಆಗಿರ್ಬೇಕಂತೆ ಸ್ನೇಹಿತರೆ. ಯಾವುದೇ ಒಂದು ಅವಶ್ಯಕತೆ ಇಲ್ದೇನೆ ಖರ್ಚು ಮಾಡುವಂತಹ ಗೆಳೆಯ ಆಗಿರಬಾರ್ದಂತೆ. ಅವರು ದುಡಿದು ತಿನ್ನುವಂತಹ ವ್ಯಕ್ತಿ ಆಗಿರ್ಬೇಕಂತ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ ಹೆಸರು ಬಂದು ಎಲ್ ಜಾನಕಿ ಅಂತ, ತಂದೆ ಹೆಸರು ಲೋಕೇಶ್, ತಾಯಿ ಯಶೋಧ ಅಂತ ತಿಳಿಸಿದ್ದಾರೆ. ಇವರು ಶಿಕ್ಷಣ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಹಾಬಿ ಬಂದು ಮೊಬೈಲ್ ಗೇಮ್ ಅಂದ್ರೆ ತುಂಬಾ ಇಷ್ಟ ಅಂತೆ, ಜೊತೆಗೆ ಬೈಕ್ ರೈಡ್ ಮಾಡುವುದು ಅಂದ್ರೂ ತುಂಬಾ ಇಷ್ಟ ಅಂತ ಹೇಳಿದ್ದಾರೆ. ರೀಡಿಂಗ್ ನ್ಯೂಸ್ ಪೇಪರ್ಗಳನ್ನ ಓದುವುದು ಕೂಡ ಇಷ್ಟ ಅಂತ ತಿಳಿಸಿದ್ದಾರೆ. ಇದು ಬಂದು ಇವರ ಹಾಬಿ. ಊರು ಬಂದು ರಾಯಚೂರು, ಮನೆ ಪ್ಲಸ್ ವರ್ಕ್ ಬಂದು ಕೊಪ್ಪಳದಲ್ಲಿ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇವರು ಎತ್ತರ ಬಂದು 156, ತೂಕ ಬಂದು 68, ಈಗ 35ರ ಒಂದು ವಯದಲ್ಲಿ ನಡೀತಾ ಇದೆ ಸ್ನೇಹಿತರೆ. ನೋಡಿ ಇವರ ಒಂದು ಸ್ವಂತ ಒಂದು ಮನೆ. ಇದು ಬಂದು ಕೊಪ್ಪಳದಲ್ಲಿ ಇರುವಂತಹ ಮನೆ ಸ್ನೇಹಿತರೆ. ಇವರೇ ಕಟ್ಸ್ಕೊಂಡಿರೋದಾಗಿ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಮಾಡಿ ಸ್ನೇಹಿತರೆ. ಇವ್ರನ್ನ ಸಂಪರ್ಕ ಮಾಡ್ಬೇಕಂತ ನಿಮ್ಗೆ ಅನ್ಸಿದ್ರೆ, ಇವ್ರು ಇಷ್ಟ ಆಯಿತು ನನಗೆ, ಇವ್ರು ಕೊಟ್ಟಂತ ಮಾಹಿತಿ ನನಗೆ ಇಷ್ಟ ಆಯಿತು, ನಾನು ಸಂಪರ್ಕ ಮಾಡ್ಬೇಕಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಸಿಂಪಲ್ ಆಗಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ಚೆಕ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡ್ಬೋದು, ಇಲ್ಲಾಂದ್ರೂ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.